ಸರ್ ಗಳಿಸಿದ್ದೇನು ಕಳ್ಕೊಂಡಿದ್ದೇನು ಸರ್ ಸಿನಿಮಾದಿಂದ? ಸಿನಿಮಾದಿಂದ ನನಗೆ ನನ್ನ ಕುಟುಂಬ, ನಾನು ಬದುಕೋದಕ್ಕೆ ಆರ್ಥಿಕ ಭದ್ರತೆ ಆಯಿತು. ಭದ್ರತೆ ಅಂತ ಅಂದರೆ ಕೋಟ್ಯಾಧಿಪತಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಥೇಚ್ಛವಾಗಿ ದುಡ್ದಿದ್ದೀನಿ. ನಮ್ಮ ಪಾತ್ರಗಳಿಗೆ ಹೀರೋಗಳ ಥರ ಹೀರೋಯಿನ್ಗಳ ಥರ ಸಂಭಾವನೆಗಳು ಇರ್ತಿರಲಿಲ್ಲ. ಎಷ್ಟೇ ಮಾಡಿದ್ರು ಕೂಡ ಅಂತರ ಭಾಳ ಇತ್ತು. ಒಬ್ಬ ಹೀರೋಗೆ 1 ಲಕ್ಷ ಕೊಡುವಂಥ ಸಂದರ್ಭದಲ್ಲಿ ನಮಗೊಂದು 10,000 ರೂಪಾಯಿ ರೇಟ್ನ ಡಿಫರೆನ್ಸ್ ಇದೆ. ಹಾಗೆ ಲೆಕ್ಕ ಹಾಕೊಳ್ಳಿ. ಆಮೇಲೂ ಕೂಡ 10 ಲಕ್ಷಕ್ಕಾದಾಗ ನಮಗೆ ಒಂದು 25,000ನೋ 50,000ನೋ ಕೊಡ್ತಿದ್ದಂತೆ. ಹಾಗೆ ಅದರಲ್ಲಿ ಉಳ್ಸೋಕ್ಕೆ ಸಾಧ್ಯ ಆಗ್ತಿತ್ತು. ಯಥೇಚ್ಛವಾಗಿ ಖರ್ಚು ಮಾಡ್ತಕ್ಕಂಥ ನಮ್ಗೆ ಹೊರಗಡೆ ನನ್ನ ಚಟಾಚಪಲುಗಳಿಗೆ ಏನು ಬೇಕೋ ಅವೆಲ್ಲ ಸಿಕ್ಬಿಡ್ತಿತ್ತು ಸ್ನೇಹಿತರ ಜೊತೆಲೆ. ಹಾಗಾಗಿ ಪರ್ಸನಲ್ಲಾಗಿ ಆ ದುಡ್ಡು ಖರ್ಚು ಮಾಡಬೇಕಾದ ಅಗತ್ಯ ಇರಲಿಲ್ಲ. ಹಾಗಾಗಿ ಉಳಿಸ್ಕೊಂಡಿದ್ದೆ. ಟ್ಯಾಕ್ಸ್ ಕಟ್ಟಿದ ಅಮೌಂಟಿಂದಲೇ ನಾನು ನನ್ನ ಕುಟುಂಬಕ್ಕೆ ಏನು ಬೇಕೋ ಅದನ್ನು ಒಂದು ಮನೆ ಮಾಡಿದೆ, 1-2 ಸೈಟ್ ಇಟ್ಕೊಂಡೆ. ಒಂದು ನನ್ನ ತಾತನ ಕಾಲದಿಂದ ಬಂದಂಥ 1 ಎಕರೆ ಜಮೀನಿದೆ. ನಾನೊಂದು 10 ಎಕರೆ ಜಮೀನು ತೊಗೊಂಡೆ, ತೋಟ ಮಾಡಿದ್ದೀನಿ. 2 ಮಕ್ಕಳಿದ್ದಾರೆ, 2 ಇಂಜಿನಿಯರ್ಸ್ ಮಾಡಿದ್ದೀನಿ. ಗಳಿಸಿದ್ದು ಭದ್ರತೆಯನ್ನು, ಬಟ್ ಪಾಪ್ಯುಲಾರಿಟಿ. ಸಿನಿಮಾಯಿಂದ ನಾನು ದೊಡ್ಡ ಹೆಸರನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ಅದೆಲ್ಲಕ್ಕಿಂತ ಹೆಚ್ಚು ತೃಪ್ತಿ ಸಿಕ್ಕಿದ್ದು ಯಾವುದು ಅಂತ ಹೋದಾಗ ನಮಗೆ ಗಳಿಸಿದ್ದು ಅಂದರೆ ಇವಾಗೇನು ಎಲ್ರಿಗೂ ಕೊಡೋವಂಥದ್ದೇನಿಲ್ಲ, ಬೇಡವಂಥ ಸ್ಥಿತಿಲೇನಿಲ್ಲ ಇದ್ದೀನಿ. ಇದ್ರ ಜೊತೆ ಒಳಗೆ ರಾಜಕಾರಣ ಮಾಡಿದೆ. ರಾಜಕಾರಣದಲ್ಲಿ ದುಡ್ಡು ಮಾಡಲಿಲ್ಲ, ದುಡ್ಡು ಮಾಡೋ ಆಸಕ್ತಿನೂ ನನಗಿರಲಿಲ್ಲ. ಒಂದು ಸಿನಿಮಾ ಜಗತ್ತಲ್ಲಿ ಸಾಕಷ್ಟು ದುಡ್ಡನ್ನು ದುಡಿದೆ. ಟಿ ವಿನಲ್ಲಿ ಸಾಕಷ್ಟು ದುಡ್ಡು ನಾನು ಕೇಳೋದಷ್ಟು ಕೊಡೋಕ್ಕೆ ಆಗ್ತಿಲ್ಲದೆ ಇದ್ದಿದ್ದರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ, ಯಾರು ಮಾಡ್ತಾರೋ ಅವ್ರ ಜೊತೆ ಮಾಡ್ತಾರೋ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿದೆ. ಅಲ್ಲೂ ಹಣ ತಗೊಂಡೆ, ಸುಳ್ಳು ಹೇಳಿ, ಈಗಲೂ ತೊಗೊತೀನಿ. ಅದು ನಾಟಕದಲ್ಲಿ ನಾನೇ ಖರ್ಚು ಮಾಡ್ಕೊಂಡು ಹೋದೆ. ನಾಟಕದಲ್ಲಿ ದುಡ್ಡಿಲ್ಲ, ನಮ್ಗೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ, ಖರ್ಚು ಹುಟ್ಟೋದಿಲ್ಲ. ಅದು ಆ ಥರದ್ದು ಪಾಪ್ಯುಲಾರಿಟಿ ನಾಟಕಕ್ಕೆ ಇರಲ್ಲ. ಈಗ ನನ್ನ ಮುಖ್ಯಮಂತ್ರಿ ಸಕ್ಸಸ್ ಆಗಿರೋದ್ರಿಂದ ಆ ತಂಡ ಉಳಿಸ್ಬೇಕಾಗಿರೋದ್ರಿಂದ ಯಾವುದನ್ನ ಖರ್ಚಿಗೆ ತೊಂದರೆ ಆಯ್ತು ಅಂದ್ರೆ ಆ ನಾಟಕ ಹಾಕೊಳ್ಳಿ, ಮಾಡಿ ಇನ್ನೊಂದಷ್ಟು ನಾಟಕ ಮಾಡಿ ಅಂತ ಅದನ್ನು ನಿರಂತರವಾಗಿ 45 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. 50 ವರ್ಷ ನನ್ನ ಜೀವನ ಆದರೂ 45 ವರ್ಷ ಆಯಿತು ನಾಟಕಕ್ಕೆ. ನಾನು ದೊಡ್ಡ ನಟ ಆಗಿ ಸಿನಿಮಾ ಆದರೂ, ದೊಡ್ಡ ಇದು ಪಾಪ್ಯುಲಾರಿಟಿ ಆದರೂ, MLA MLC ಆದರೂ ನಾಟಕ ಮಾಡೋದು ನಿಲ್ಲಿಸ್ತಿಲ್ಲ. ಅದು ನನ್ನ ಗೌರವ ಕೊಟ್ಟಂಥ ಜಾಗ. ಅದರಿಂದ ಖರ್ಚು ಮಾಡ್ಕೊಂಡು ಈಗ ನಿಮಗೆ 3 ದಿವಸದಿಂದ 2 ಶೋ ಮಾಡಿದೆ, ಹೌಸ್ಫುಲ್ ಶೋ ಆಯಿತು. ಇನ್ಯಾವುದೋ ನಾಟಕದಲ್ಲಿ ಏರುಪೇರು ಆಗುತ್ತಲ್ಲ, ಅದಕ್ಕೆಲ್ಲ ಖರ್ಚು ವೆಚ್ಚ. ಮುಂದಿನ ತಿಂಗಳಿದೆ 900ನೇ ಶೋ ಮಾಡಿದೆ. ಪ್ರತಿ ತಿಂಗಳು 45 ನಿರಂತರವಾಗಿ ಮಾಡ್ಕೊಂಡು ಅದರಲ್ಲಿ ಆತ್ಮತೃಪ್ತಿ ಸಿಕ್ತು ನಾಟಕದಲ್ಲಿ. ಇದು ಟಿ ವಿನಲ್ಲಿ ಕಳೆದೋಗದೆ ಇದ್ದೀನಿ ಜನಗಳ ಮಧ್ಯದಲ್ಲಿ. ಅಂದರೆ ಆ ಸಿನಿಮಾ ಟಿ ವಿ ಮಾಡ್ತಿರೋದ್ರಿಂದ ಚಂದ್ರು ಎಲ್ಲೋದ್ರು ಅಂದರೆ ಇಲ್ಲಿದ್ದಾರೆ ಪಾತ್ರ ಮಾಡ್ತಾರೆ. ಸಿನಿಮಾ ನನಗೆ ಕೈ ತುಂಬ ಹಣ ಕೊಡ್ತಕ್ಕಂಥ ಜಾಗ. ಈಗ ಸಾಕು ಅನಿಸಿದೆ, ಅದು ದುಡ್ದಿದ್ದು ಸಾಕು. ಬಟ್ ಸಿನಿಮಾದಲ್ಲೂ ಪಾತ್ರ ಸಿಕ್ಕಿದೆ. ನಾವು ಮಾಡೋವಷ್ಟು ಅದ್ಭುತವಾದ ಪಾತ್ರ ಸಿಕ್ಕೋಲ್ಲ, ನಾಟಕದಲ್ಲಿ ಸಿಕ್ಕಿದಷ್ಟು ಅದು ತೃಪ್ತಿ ಸಿಕ್ಕಿದೆ. ಇನ್ನೂ ಎಷ್ಟೋ ಮಾಡ್ಬೋದು, ನಾನೇನು ದೊಡ್ಡ ನಟ ಅಲ್ಲ. ಮಾಡೋ ಜಾಗದಲ್ಲಿ ಎಷ್ಟು ಬೇಕೋ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಅವರು ಎಲ್ಲ ಪಿಕ್ಚರು ನಾನು ಓಡೋದೋ ಇಲ್ಲ, ಅದು ಆ ಹೀರೋಯಿನ್ ಮೇಲೆ ಡಿಪೆಂಡ್ ಆಗುತ್ತೆ. 530-35 ಪಿಕ್ಚರ್ಗಳಾಗಿದ್ದಾವೆ. ಸೀರಿಯಲ್ ಈಗಲೂ ಒಂದು ಮಾಡ್ತಾಯಿದ್ದೀನಿ, ಭಾಗ್ಯಲಕ್ಷ್ಮಿ ಅಂತ. ಹಾಗೆ ನೀವು ಹೇಳಿದ ಗಳಿಸಿದ್ದೆಷ್ಟು ಗಳಿಸಿದ್ದು ಕೋಟಿ ಜನದ ಪ್ರೀತಿ ಗಳಿಸುತ್ತೇನೆ. ಇದು ಒಂದೇ ಅಲ್ಲ, ರಾಜ್ಯದಲ್ಲಿ ಒಂದೇ ಕಡೆ ಅಲ್ಲ, ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲರ ಮನಸ್ಸಿನಲ್ಲಿ ಇರೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದನ್ನಾಗೆ ಉಳಿಸ್ಕೊಳ್ತೀನಿ.